ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಫಸ್ಟ್ ಮೈಕ್ರೋ ಕಂಟ್ರೋಲರ್ ಬೋರ್ಡ್ನ ಹೇಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು ಅಂತ ಡಿಸ್ಕಸ್ ಮಾಡಿದ್ವಿ. ಆದರೆ ಆಮೇಲೆ ರಿಯಲೈಸ್ ಆಯಿತು ಅದಕ್ಕಿಂತ ಮುಂಚೆ MCU ಬೇಸಿಕ್ಸ್ ಕವರ್ ಮಾಡೋದು ತುಂಬ ಇದೆ. ಸಾಮಾನ್ಯವಾಗಿ ಎಲೆಕ್ಟ್ರಾನಿಕ್ಸ್ ಟೆಕ್ಸ್ಟ್ ಬುಕ್ಸ್ನ 3 ಕ್ಯಾಟಗರಿನಲ್ಲಿ ಕ್ಲಾಸಿಫೈ ಮಾಡ್ಬೋದು. ಫಸ್ಟ್ ಗ್ರೂಪ್ ಬಂದು ಅಕಾಡೆಮಿಕ್ ಓರಿಯೆಂಟೆಡ್. ಇದರಲ್ಲಿ ಥಿಯರಿಟಿಕಲ್ ಅಪ್ರೋಚ್ ಇರುತ್ತೆ. ಸಿಂಪ್ಲಿಸಿಟಿಗೋಸ್ಕರ ಐಡಿಯಲ್ ಸಿಚುಯೇಷನ್ಸ್ನ ಕನ್ಸಿಡರ್ ಮಾಡ್ತಾರೆ ಆ್ಯಂಡ್ ಕಾಂಪ್ಲೆಕ್ಸ್ ಸಿಚುಯೇಷನ್ಸ್ನ ಆದಷ್ಟು ಅವಾಯ್ಡ್ ಮಾಡ್ತಾರೆ. ಇನ್ನು ಎರಡನೇ ಗ್ರೂಪ್ ಬಂದು ಹಾಬಿಸ್ಟ್ಸ್ಗೆ ಅಂತ ಹೇಳ್ಬೋದು ಆ್ಯಂಡ್ ಇದು ಮೋಸ್ಟ್ಲಿ ನಾನ್ ಪ್ರೊಫೆಷನಲ್ಸ್ಗೆ ಇರುತ್ತೆ. ಈ ಕ್ಯಾಟಗರಿನಲ್ಲಿರೋ ಬುಕ್ಕು ತುಂಬ ಟ್ರೆಂಡಿಂಗ್ನಲ್ಲಿರುತ್ತೆ ಆ್ಯಂಡ್ ಇದರಲ್ಲಿ ಡಿಸ್ಕ್ರೈಬ್ ಮಾಡೋ ಮೆಥಡ್ಸ್ನ ಕಮರ್ಷಿಯಲ್ ಪ್ರಾಡಕ್ಟ್ಸ್ನಲ್ಲಿ ಯೂಸ್ ಮಾಡದೇ ಇರುವಂಥದ್ದು. ಇನ್ನು ಫೈನಲ್ ಗ್ರೂಪ್ ಬಂದು ಪ್ರಾಕ್ಟಿಕಲ್ ಇಂಜಿನಿಯರ್ಸ್ಗೆ ಅಂತ. ಈ ಬುಕ್ಸ್ ಟೆಕ್ನಿಕಲ್ ಕಾನ್ಸೆಪ್ಟ್ಸ್ನ ಡೀಪಾಗಿ ಎಕ್ಸ್ಪ್ಲೇನ್ ಮಾಡುತ್ತೆ, ಹಾಗೆ ಕಮರ್ಷಿಯಲ್ ಪ್ರಾಡಕ್ಟ್ಸ್ನಲ್ಲಿ ಯೂಸ್ ಮಾಡಿರೋ ಟೆಕ್ನಾಲಜಿ ಬಗ್ಗೆ ಕೂಡ ಫೋಕಸ್ ಮಾಡ್ತಾರೆ. ಈಗ ಎಲೆಕ್ಟ್ರಾನಿಕ್ ಸಿಸ್ಟಮ್ಸ್ ಎವ್ಯಾಲ್ಯೂಯೇಷನ್ ನೋಡೋದಾದ್ರೆ ಎರಡು ಟ್ರೆಂಡ್ ಗೊತ್ತಾಗುತ್ತೆ ನಮಗೆ. ಮೊದಲನೇದು, ಸಾಧ್ಯ ಆದ ಕಡೆ ಎಲ್ಲ ಅನಲಾಗ್ ಮೆಥಡ್ಸ್ ಇಂದ DSP ಆ್ಯಂಡ್ ಡಿಜಿಟಲ್ ಕಂಟ್ರೋಲ್ ರಿಸಲ್ಟ್ಸ್ ಬರೋ ಥರ ಮಾಡೋದು. ಅಂದ್ರೆ ಈಗಿನ ಮಾಡರ್ನ್ ಸಿಸ್ಟಮ್ಸ್ಗಳಲ್ಲಿ ರಿಯಲ್ ವರ್ಲ್ಡ್ ಅನಲಾಗ್ ಇನ್ಫಾರ್ಮೇಷನ್ ಇಂದ ಡಿಜಿಟಲ್ ಡೇಟಾ ಇಕ್ವಿವಲೆಂಟ್ಗೆ ಆದಷ್ಟು ಬೇಗ ಕನ್ವರ್ಟ್ ಮಾಡ್ತಾರೆ. ಇನ್ನು ಎರಡನೇದು, ಹೈಯರ್ ಲೆವೆಲ್ಸ್ ಆಫ್ ಇಂಟಿಗ್ರೇಷನ್. ಈಗೆಲ್ಲ ಪಟ್ಟು ಬಿಡದೆ ಎಷ್ಟೇ ಕಷ್ಟ ಆದರೂ ಸರಿ ಮಾಡ್ತೀವಿ ಅನ್ನೋ ಮೈಂಡ್ಸೆಟ್ನಲ್ಲಿ ವರ್ಕ್ ಮಾಡುವಂಥವ್ರು ತುಂಬ ಜನ ಇದ್ದಾರೆ. ಒಂದು ಕಾಲದಲ್ಲಿ ಏನು ಲೆಕ್ಕ ಇದ್ದಷ್ಟು ಟ್ರಾನ್ಸಿಸ್ಟರ್ಸು, ಸರ್ಕ್ಯೂಟ್ಸು ಎವಾಲ್ವ್ ಆಗಿ ಮಾಡ್ಯುಲರ್ ಒಪ್ಯಾಂಪ್ಸು, ವೈಡ್ ಬ್ಯಾಂಡ್ ಆಂಪ್ಲಿಫೈಯರ್ಸು, ಅನಲಾಗ್ ಟು ಡಿಜಿಟಲ್ ಕನ್ವರ್ಟರ್ಸ್, ಡಿಜಿಟಲ್ ಟು ಅನಲಾಗ್ ಕನ್ವರ್ಟರ್ಸ್, ಲಾಜಿಕ್ ಗೇಟ್ಸ್ ಆದವು. ಅದೇ ಮಾಡ್ಯುಲರ್ ಲೆವೆಲ್ ಇನ್ನೂ ಪ್ರೋಗ್ರೆಸ್ ಆಗಿ ಸ್ಪೆಸಿಫಿಕ್ ಅಪ್ಲಿಕೇಶನ್ನ ಟಾರ್ಗೆಟ್ ಮಾಡುವಷ್ಟು ಲೆವೆಲ್ ಆಫ್ ಇಂಟಿಗ್ರೇಷನ್ ಬಂದಿದೆ ಈಗ. ಎಲ್ಲೆಲ್ಲಿ ಪ್ರಾಡಕ್ಟ್ ಕ್ವಾಂಟಿಟಿ ಅಥವಾ ವಾಲ್ಯೂಮ್ ಕಾಸ್ಟ್ ಎಫೆಕ್ಟಿವ್ ಅನ್ಸುತ್ತೋ ಅಲ್ಲೆಲ್ಲ ಒಂದು ಎಂಟೈರ್ ಸಿಸ್ಟಮ್ನ ಸಿಂಗಲ್ ಚಿಪ್ನಲ್ಲಿ ಹಾಕೋದಕ್ಕೆ ಡೆಡಿಕೇಟೆಡ್ ICಗಳನ್ನ ಕ್ರಿಯೇಟ್ ಮಾಡ್ತಾರೆ. ಈ ರೀತಿ ಸಿಂಗಲ್ ಚಿಪ್ ಪ್ರಾಡಕ್ಟ್ಸ್ಗೆ ಪವರ್ ಸೋರ್ಸ್ ಆ್ಯಡ್ ಮಾಡಿ ಎಕ್ಸ್ಟರ್ನಲ್ ಕನೆಕ್ಷನ್ಸ್ ಆ್ಯಡ್ ಮಾಡಿದ್ರೆ ಮುಗೀತು, ಯು ಶುಡ್ ಬಿ ಗುಡ್ ಟು ಗೋ. ಈಗ ಒಂದು ಕಮರ್ಷಿಯಲ್ ಪ್ರಾಡಕ್ಟ್ ಸಕ್ಸಸ್ ಆಗಬೇಕು ಅಂದರೆ ಯಾವೆಲ್ಲ ಐಡಿಯಾಸ್ನ ಇಂಡಸ್ಟ್ರಿನಲ್ಲಿ ಫಾಲೋ ಮಾಡ್ತಾರೆ ಅಂತ ನೋಡೋಣ. ಫಸ್ಟ್ ಏನು ಮಾಡ್ತಾರೆ ಅಂದರೆ ಸಿಸ್ಟಮ್ ಸಿಮ್ಯುಲೇಷನ್. ಸಾಮಾನ್ಯವಾಗಿ ಕಂಪ್ಲೀಟ್ ಎಂಬೆಡೆಡ್ ಕಂಟ್ರೋಲರ್ ಸಿಸ್ಟಮ್ನ ಸಿಮ್ಯುಲೇಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಯಾಕೆ ಅಂದರೆ ಡಿಜಿಟಲ್ ಕಂಟ್ರೋಲರ್ ಕೋಡ್ಸ್ನ ಇಂಟಿಗ್ರೇಟೆಡ್ ಡಿಸೈನ್ ಎನ್ವೈರನ್ಮೆಂಟ್ ಅಥವಾ IDE ಸಿಮ್ಯುಲೇಟ್ ಮಾಡಲಾಗುತ್ತೆ. ಒಂದು ವೇಳೆ ಸಿಸ್ಟಮ್ ಆನ್ ಚಿಪ್ ಅಥವಾ SoC ಡಿವೈಸಸ್ ಇದ್ದರೆ ಆ ಸಿಮ್ಯುಲೇಷನ್ಸ್ನೆಲ್ಲ ಮಾಡೋದಕ್ಕೆ ಅಂತಲೇ IC ಡಿಸೈನರ್ಸ್ ಟೀಮ್ ಬೇರೆ ಇರುತ್ತೆ ಆ್ಯಂಡ್ ಅವರ ಪ್ರಿಯಾರಿಟೀಸ್ ಮೆಥಡ್ಸ್ ಎಲ್ಲ ಬೇರೆ ಇರುತ್ತೆ. ಫಸ್ಟ್ PCB ಪ್ರೋಟೋಟೈಪ್ನ ಯೂಶಲಿ ಲೋ ಕಾಸ್ಟ್ನಲ್ಲಿ ಬೇಗ ಮಾಡ್ತಾರೆ ಆ್ಯಂಡ್ ರಿಯಲ್ ಪ್ರಾಡಕ್ಟ್ ಡಿಸೈನರ್ಸ್ಗೆ ಬೇಗ ಸಿಗುತ್ತೆ ಡಿಬಗ್ಗಿಂಗ್ ಪರ್ಪಸ್ಗೋಸ್ಕರ. ಇನ್ನು ಸೆಕೆಂಡ್ ಮೆಥಡ್ ಬಂದು ಥ್ರೂ ಹೋಲ್ ಕಾಂಪೊನೆಂಟ್ಸ್ ಅಂತ. ಮುಂಚೆ ಎಲ್ಲ ಥ್ರೂ ಹೋಲ್ ಕಾಂಪೊನೆಂಟ್ಸ್ ಅಥವಾ ಲೆಡೆಡ್ ಕಾಂಪೊನೆಂಟ್ಸ್ನ ಹ್ಯಾಂಡ್ ಅಸೆಂಬ್ಲರ್ಸ್ ಯೂಸ್ ಮಾಡಿ PCBನಲ್ಲಿ ಮಾಡ್ತಿದ್ರು. ಬಟ್ ಈ ಮೆಥಡ್ಸ್ ಆಟೋಮೇಟೆಡ್ ಅಸೆಂಬ್ಲಿಗಾಗಲಿ ಹೈ ಫ್ರೀಕ್ವೆನ್ಸಿ ಸರ್ಕ್ಯೂಟ್ಸ್ಗಾಗಲಿ ಸೂಟಬಲ್ ಅಲ್ಲ. ಸೊ ಅದಕ್ಕೆ ಈಗೆಲ್ಲ ಏನು ಸಜೆಸ್ಟ್ ಮಾಡ್ತಾರೆ ಅಂದರೆ ಸರ್ಫೇಸ್ ಮೌಂಟ್ ಕಾಂಪೊನೆಂಟ್ಸ್ ಫಾರ್ ಲೋವರ್ ಅಸೆಂಬ್ಲಿ ಕಾಸ್ಟ್, ಒಳ್ಳೆ ಹೈ ಫ್ರೀಕ್ವೆನ್ಸಿ ಪರ್ಫಾರ್ಮೆನ್ಸ್ ಮತ್ತು ಸ್ಮಾಲರ್ ಫಿಸಿಕಲ್ ಇಂಪ್ಲಿಮೆಂಟೇಷನ್. ಇನ್ನು ಥರ್ಡ್ ಒನ್ ಬಂದು ಡಿಸ್ಕ್ರೀಟ್ ಗೇಟ್ ಲಾಜಿಕ್ ಅಂತ. ಡಿಜಿಟಲ್ ಎಲೆಕ್ಟ್ರಾನಿಕ್ಸ್ ಲ್ಯಾಬ್ನಲ್ಲಿ ಮಾಡಿರೋ ಎಕ್ಸ್ಪೆರಿಮೆಂಟ್ಸ್ ನೆನಪಿರ್ಬೋದು ನಿಮಗೆಲ್ಲ. ಯಾವುದೇ ಲಾಜಿಕ್ ಫಂಕ್ಷನ್ನ ರಿಯಲೈಸ್ ಮಾಡಬೇಕು ಅಂದರೆ ಸೇಮ್ ಸೆಟ್ ಆಫ್ ಲಾಜಿಕ್ ಸೀರೀಸ್ ಅಥವಾ ಗೇಟ್ಸ್ನ ಯೂಸ್ ಮಾಡ್ತೀವಿ. ಇಂಡಸ್ಟ್ರಿನಲ್ಲಿ ಕೂಡ ಹಾಗೆ ಮಾಡ್ತಿದ್ರು 70s 80s. ಇನ್ನು ಮಾಡರ್ನ್ ಡಿಸೈನ್ ಸ್ಟ್ರಾಟಜೀಸ್ ಏನು ಹೇಳುತ್ತೆ ಅಂದರೆ ಓಲ್ಡರ್ ಆ್ಯಂಡ್ ಔಟ್ಡೇಟೆಡ್ ಪ್ರಾಕ್ಟೀಸಸ್ನ ಎಲಿಮಿನೇಟ್ ಮಾಡಬೇಕು ಅಂತ. ಜನರಲ್ ಥಂಬ್ ರೂಲ್ ಏನು ಅಂದರೆ ಅನಲಾಗ್ ಸರ್ಕ್ಯೂಟ್ಸ್ ಮತ್ತು ಅನಲಾಗ್ ಸಿಗ್ನಲ್ ಪ್ರೊಸೆಸಿಂಗ್ನ ಅವಾಯ್ಡ್ ಮಾಡಬೇಕು ಆರ್ ಮಿನಿಮೈಸ್ ಮಾಡಬೇಕು ಆದಷ್ಟು. ಈ ಮಾಡರ್ನ್ ಡಿಸೈನ್ ಸ್ಟ್ರಾಟಜೀಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ಒಂದು ಸಪ್ರೇಟ್ ವಿಡಿಯೋ ಮಾಡ್ಬೋದು, ಬಟ್ ಈ ಪಾಯಿಂಟ್ನಲ್ಲಿ ಅದು ತುಂಬ ಇನ್ಫಾರ್ಮೇಷನ್ ಆಗುತ್ತೆ. ಇನ್ನೊಂದು ಅಪ್ರೋಚ್ ಏನು ಯೂಶಲಿ ಫಾಲೋ ಮಾಡ್ತಾರೆ ಅಥವಾ ಮಾಡೋದು ಅಂದರೆ ಡಿಜಿಟಲ್ ಸಿಸ್ಟಮ್ ಡಿಸೈನ್. ಭಾಳ ಸಿಂಪಲ್. ಏನು ಅಂದರೆ ಫಸ್ಟ್ ಒನ್, ಯಾವುದೇ ಅನಲಾಗ್ ಸಿಗ್ನಲ್ನ ಡಿಜಿಟಲ್ ಈಕ್ವಲೆಂಟ್ ಡೇಟಾ ಸ್ಟ್ರೀಮ್ ಆಗಿ ಕನ್ವರ್ಟ್ ಮಾಡೋದು. ಆಮೇಲೆ ಆ ಡೇಟಾ ಸ್ಟ್ರೀಮ್ನ ಡಿಜಿಟಲ್ ಮೆಥಡ್ಸ್ ಯೂಸ್ ಮಾಡಿಕೊಂಡು ಪ್ರೊಸೆಸ್ ಮಾಡೋದು. ಒಂದು ವೇಳೆ ನಮಗೇನಾದರೂ ಔಟ್ಪುಟ್ ಬೇಕು ಅಂದರೆ ಮಾತ್ರ ಆ ಡೇಟಾ ಸ್ಟ್ರೀಮ್ನ ಅನಲಾಗ್ ಫಾರ್ಮ್ಯಾಟ್ಗೆ ಕನ್ವರ್ಟ್ ಮಾಡೋದು. ಇದ್ರ ಬಗ್ಗೆನೂ ಎಕ್ಸಾಂಪಲ್ ಸಮೇತ ಮಾತಾಡಬೇಕು ಅಂದರೆ ಸಪ್ರೇಟ್ ವಿಡಿಯೋ ಮಾಡುವಷ್ಟು ಇನ್ಫಾರ್ಮೇಷನ್ ಇದೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ನಿಮ್ಮ ರೆಸ್ಪಾನ್ಸ್ ನೋಡಿಕೊಂಡು ಆ ಡಿಸೈನ್ ಸ್ಟ್ರಾಟಜೀಸ್ ಮತ್ತು ಡಿಜಿಟಲ್ ಸಿಸ್ಟಮ್ ಡಿಸೈನ್ ಎಕ್ಸಾಂಪಲ್ಸ್ ಇವೆರಡನ್ನೂ ಇನ್ನೊಂದು ಸಪ್ರೇಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ಬೋದು ನಾವು. ಈಗ ನಮ್ಮ ಕೀ ಟಾಪಿಕ್ ಬರೋಣ. ಎಂಬೆಡೆಡ್ ಸಿಸ್ಟಮ್ಸ್ ಅಂದರೆ ಏನು? ಒಂದು ಎಲೆಕ್ಟ್ರಾನಿಕ್ ಅಥವಾ ಎಲೆಕ್ಟ್ರೋಮೆಕ್ಯಾನಿಕಲ್ ಸಿಸ್ಟಮ್ ಡಿಜಿಟಲ್ ಕಂಟ್ರೋಲರ್ನ ಯೂಸ್ ಮಾಡಿಕೊಂಡು ಒಂದು ಸಿಸ್ಟಮ್ನ ಕಂಟ್ರೋಲ್ ಮತ್ತು ಸೆನ್ಸ್ ಮಾಡಿದ್ರೆ ಅದನ್ನು ಎಂಬೆಡೆಡ್ ಸಿಸ್ಟಮ್ಸ್ ಅಂತ ಕರಿಬೋದು. ಡಿಜಿಟಲ್ ಕಂಟ್ರೋಲರ್ ಯೂನಿಟ್ ಅಥವಾ DCU ಅನ್ನೋದು ಜನರಿಕ್ ಕಾನ್ಸೆಪ್ಟ್ ಆಯಿತು.
ಆ ಕಂಟ್ರೋಲರ್ ಮೈಕ್ರೋ ಕಂಟ್ರೋಲರ್ ಆಗ್ಬೋದು ಅಥವಾ ಮೈಕ್ರೋ ಪ್ರಾಸೆಸರ್ ಕೂಡ ಆಗ್ಬೋದು. ಇನ್ನು ಆಲ್ಟರ್ನೇಟ್ ಆಗಿ ವಿಶೇಷವಾಗಿರುವಂತಹ CPLD, FPGA ಅಥವಾ ASIC ಕೂಡ ಆಗಿರ್ಬೋದು. CPLD, FPGA, ASIC ಏನಿವೆಲ್ಲ, MPU ಅಂದ್ರೆ ಏನು, MCU ಕಂಪೇರ್ ಮಾಡಿದ್ರೆ ಏನ್ ಡಿಫ್ರೆನ್ಸಸ್ ಇದೆ ಅಂತೆಲ್ಲ ತುಂಬಾ ಕುತೂಹಲಗಳಿರ್ಬೋದು ಅಲ್ಲ. ಆ ಕುತೂಹಲನ ಹಾಗೆ ಉಳಿಸ್ಕೊಳ್ಳಿ, ಯಾಕೆಂದ್ರೆ ಈ ಎಲ್ಲಾ ಟಾಪಿಕ್ ಬಗ್ಗೆ ನಾವು ನೆಕ್ಸ್ಟ್ ವಿಡಿಯೋನಲ್ಲಿ ಡಿಸ್ಕಸ್ ಮಾಡೋಣ. ಅಲ್ಲಿವರೆಗೂ ಮತ್ತೆ ಸಿಗೋಣ. ನಮಸ್ಕಾರ.